ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಜ್ಞಾನ್ವಿಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವಳು ಕಣ್ಣಂತೂ ನೋಡೋದಕ್ಕೆ ಆಗ್ತಾ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋದು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದಿದ್ದು. ಬಟ್ ಮನೇನ ಕ್ಲೀನ್ ಮಾಡಬೇಕಲ್ವ. ಸಂಡೇ ಆ್ಯಕ್ಚುಲಿ ಎವ್ರಿ ಸಂಡೇ ಮಾಡಲ್ಲ, 15 ಡೇಸ್ಗೆ ಒಂದ್ಸತಿ ಕ್ಲೀನ್ ಮಾಡೋದು ನಾನು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಮಾತ್ರ ನಂಗೆ ಏನು ಹೆಲ್ಪೇ ಮಾಡಲ್ಲ ನೋಡಿ. ನೋಡಿದ್ರ ಗೈಸ್ ಹೆಂಗೆ ಹೇಳ್ತಾಳೆ ಅಂತ ನೋಡಿ. ಪಾಪ ನಿಮಗೆ ಕಣ್ಣು ನೋವ್ತಿಲ್ವಾ? ನೋವ್ತಿದ್ಯಾ? ಓಕೆ, ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಬಂಗಾರಿ. ಓಕೆನಾ? ಓಕೆ ಫೈನ್. ಎಲ್ಲ ಹೋಗ್ತಿದ್ದೀವಿ ನಾವು ಇವತ್ತು? ಬಟ್ ನೀವು ಸ್ಪೆಕ್ಸ್ನ ಹಾಕೊಳ್ಳೇಬೇಕು, ಓಕೆನಾ? ಯಾಕಂದ್ರೆ ಅವ್ನು ಚಿಕ್ಕ ಪಾಪು ಅಲ್ವಾ, ಸೊ ಅವ್ನಿಗೂ ಇನ್ಫೆಕ್ಷನ್ ಆಗಬಾರ್ದಲ್ವಾ, ಸೊ ಹಾಗಾಗಿ ಸ್ಪೆಕ್ಸ್ ಹಾಕೊಳ್ಳಿ, ಓಕೆನಾ? ಓಕೆ. ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಮನೆಯಕ್ಕ ಮತ್ತು ಮಾಮ ಬಂದಿದ್ದರು. ಅವರು ಕೂಡ ನಮಗೂ ನಮ್ಮ ಮನೆಯವ್ರಿಗೂ ಬಟ್ಟೆನ ತೊಗೊಂಬಂದು ಕೊಟ್ಟು ಇನ್ವೈಟ್ ಮಾಡಿ ಎಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಹೇಳೋಗಿದ್ದಾರೆ. ಹಾಂ, ಇವತ್ತು ನಾನು ನೋಮಿದ್ ಬರ್ತ್ಡೇಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಮೇಕಪ್ನ ಮಾಡ್ಕೊಂಡಿದ್ದೀನಿ. ಬರ್ತ್ಡೇಗೆ ಅನ್ನೋಕ್ಕಿಂತ ನಾನೊಂದ್ಸಲಿ ಟ್ರಯಲ್ ಮಾಡಬೇಕಿತ್ತು ಮೇಕಪ್ಪು. ನೆಕ್ಸ್ಟ್ ಮಂತ್ ಮದುವೆ ಇರೋದ್ರಿಂದ ಸೊ ನಾನು ಮೇಕಪ್ ನಾನೇ ಮಾಡ್ಕೊಳ್ಳೋದ್ರಿಂದ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ಕೊತಿರೋದು. ನೋಡಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ವಿತೌಟ್ ಐಬ್ರೋಸ್, ಅಂದರೆ ನಾನು ಇನ್ನೂ ಐಬ್ರೋಸ್ ಕೂಡ ಮಾಡಿಸಿಲ್ಲ. ಜಸ್ಟ್ ನಾನೇ ಐಬ್ರೋನ ಲೈನ್ ಮಾಡಿರೋದು, ಐಬ್ರೋ ಲೈನ್ ನಾನೇ ಮಾಡ್ಕೊಂಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನನ್ನ ಅಕೌಂಟ್ನ ಫಾಲೋ ಕೂಡ ಮಾಡಿಲ್ಲಲ್ಲ ನೀವು? ಮಾಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ? ಸೂಪರಾ? ಥ್ಯಾಂಕ್ ಯು, ವೆಲ್ಕಮ್. ಸೊ ನಾನು ಕೂಡ ಇವಾಗ ರೆಡಿ ಆಗಿಬಿಟ್ಟು ನೋಮಿತ್ ಮನೆ ಕಡೆ ಹೋಗ್ತಿದ್ದೆ. ಹಾಗೆಯೇ ಅವನಿಗೆ ಗಿಫ್ಟು ಅಂತ ಒಂದು ಡ್ರೆಸ್ ಬಟ್ಟೆನ ತೊಗೊಂಡು ಬೇಡ ಬಂದವನ್ನೆಲ್ಲ ಏನು ಸಮಾಚಾರ. ನಾನು ನೋಡ್ತಿದ್ದೀನಿ ಕಂಟಿ ನೋಡಿ ಎಷ್ಟು ಪಾಪ ವಿನಯ್ ಬೆಟ್ಟದ ಲಾಗಲ್ ಇಲ್ಲ ಅಂತ ಇವಾಗ ಈ ಲಾಗಲ್ಲಾದ್ರೂ ತೋರಿಸು ಅಂತ ಹೇಳ್ತಿದ್ದಾನೆ. ಎಲ್ಲೂ ಸಿಕ್ಕಿ ಅಪ್ಪ ಮಕ್ಳನ್ನಂತೂ ಬರ್ಡೇ ಇದ್ರೆ ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ. ನೋಮಿತ್ತಂತೂ ಒಬ್ರ ಹತ್ರನೂ ಇರ್ತಾ ಇರಲಿಲ್ಲ. ಅವನು ಇವತ್ತೇ ಸ್ವಲ್ಪ ಅಂದರೆ ಅವ್ರ ಅಮ್ಮನ ಹತ್ರ ಜಾಸ್ತಿ ಇರೋದಕ್ಕೆ ಇದು ಮಾಡ್ತಾ ಇದ್ದ. ಸೊ ನಾವು ಕೂಡ ಇವತ್ತು ಪಲಾವ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಟೊಮೊಟೊ ಹೆಚ್ಕೊಂಡು ಮತ್ತು ಹೂಕೋಸು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಇದು ಲಾಗು ಬಂದು ಪಲಾವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಇದು ಮೂರನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಳೆ. ಒಂದರಲ್ಲಿ, ಇನ್ನೊಂದರಲ್ಲಿ ಬಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಕಡೆ ಎಲ್ಲದನ್ನು ತೆಗೆದಿಟ್ಕೊಂಡಿದ್ವಿ. ಅಷ್ಟರಲ್ಲಿ ಎಷ್ಟೊಂದು ಜನ ಮನೆಗೆ ಬಂದಿದ್ದರಿಂದ ಮನೆ ಅಂತ ಅಂದಮೇಲೆ ಫಂಕ್ಷನ್ ಅಂದಮೇಲೆ ಇದೆಲ್ಲ ಇದ್ದೇನೆ. ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ರು. ಸೊ ಇದು ಕೂಡ ರೆಡಿ ಆಗ್ತಾ ಇದೆ ಪಲಾವ್ ಮಾಡೋದಕ್ಕೆ. ಇದು ದಮ್ ಪಲಾವ್ ಮಾಡ್ತಾ ಇರೋದ್ರಿಂದ ಫಸ್ಟೇ ರೈಸ್ನ ಮಾಡ್ಕೊತಾ ಇರೋದು. ಸೊ ರೈಸ್ನ ಫಸ್ಟೇ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಏನು ನಾವು ಗೊಜ್ಜನ್ನ ರೆಡಿ ಮಾಡ್ಕೊತೀವಿ, ಪಲಾವ್ ಗೊಜ್ಜನ್ನ, ಅದನ್ನು ಮಿಕ್ಸ್ ಮಾಡೋದು ಅಷ್ಟೇ. ಸೊ ಇಲ್ಲಿ ನೋಡಿ ನಾನು ಕೂಡ ಲಾಗ್ಸ್ ಮಾಡ್ತಾ ಇದ್ಲು. ಇತ್ತ ಎಲ್ಲ ನನಗೆ ಸಪೋರ್ಟ್ ಮಾಡಿಬಿಟ್ಟಿದ್ದು ವೀಡಿಯೋಸ್ ಮಾಡೋದಕ್ಕೆ. ಸೊ ಇವರೆಲ್ಲ ಇವಾಗ ಬಂದಿದ್ರು, ಕವಿ ಅಕ್ಕ ಮತ್ತು ಸುಜಯ್ ಅಕ್ಕ, ಗೌರಂಟಿ ಬಂದಿದ್ರು ಬೆಳಗ್ಗೆ. ಸೊ ಇವ್ರು ಅವ್ರ ಮನೆ ಹತ್ರ ಇರೋರು, ಅವರು ಕೂಡ ಲಾಗರ್ ಅಂತೆ. ಸೊ ಹಾಗೇನೆ ಮಾತಾಡಿಕೊಂಡು ಚಾಪೆ ಹಿಡ್ಕೊಂಡಿದ್ದೀವಿ ಅದು ಇದು ಅಂತ ಹಿಂಗೆ ಕಾಮಿಡಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಹತ್ರನೇ ಟೈಮ್ ಪಾಸ್ ಮಾಡಿದೆ. ಅಜ್ಜಿ ಊರಿಂದ ಕಾಳು ತಂದಿದ್ದು, ಆ ಕಾಳನ್ನ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾವು ಕೂಡ ಏನು ಮಾಡಿದ್ದೀವಿ ಅಂತಂದರೆ ಬಲೂನ್ಸ್ ಡೆಕೋರೇಷನ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬುಕ್ ಮಾಡಿದ್ದು ವಿದ್ಯಾ. ಸೊ ಅದನ್ನೆಲ್ಲ ಡೆಕೋರೇಷನ್ಗೆ ಕೂಡ ನಾವು ಕೂಡ ಅಲ್ಲೇ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಅವ್ನ ಬರ್ಡೇಗೆ ಡೆಕೋರೇಷನ್ ಹೆಂಗೆ ಮಾಡಬೇಕು ಆ ಥರ ಸಿಂಪಲಾಗಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ತುಂಬ ಚೆನ್ನಾಗೇ ಆಯಿತು. ಸೊ ಒಂದ್ಸತಿ ಈ ಫುಲ್ ಲಾಗ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಆ ಡೆಕೋರೇಷನ್ ಹೇಗಿರುತ್ತೆ ಅಂತ. ದೊಡ್ಡಪ್ಪ ಟ್ರೈ ಮಾಡಿ. ವಿನಯ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿ. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿ ಟೈಮ್ ತುಂಬ ಚೆನ್ನಾಗಿ ಇದೆ, ತುಂಬ ಚೆನ್ನಾಗಂತ ಅನ್ನಿಸ್ತು ನನಗೆ.
ಯಾಕೆಂದರೆ ಬರ್ಡೇ ಕೂಡ ತುಂಬ ಚೆನ್ನಾಗಾಯಿತು. ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಸಕ್ಕತ್ತಾಗಾಯಿತು. ಎಲ್ಲರೂ ಕೂಡ ಪಿ ಓದೋಕ್ಕೂ ಅಂದರೆ ಬೆಲೂನ್ ಓದೋದಕ್ಕೂ ಕೂಡ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಪವಿಯಕ್ಕ, ಅಂಬಿಕಂಟಿ ಮತ್ತು ಇವರೆಲ್ಲ ಹೆಂಗೆ ಬಲೂನ್ನ ಯಾರು ಫಸ್ಟ್ ಊತಾರೆ, ಎಷ್ಟು ದಪ್ಪ ಊತಾರೆ, ಇದೆಲ್ಲ ತುಂಬ ಕಾಮಿಡಿಯಾಗಿ ಫನ್ನಾಗಿ ಇವತ್ತಿನ ದಿನ ಕಳೆದೆ. ತುಂಬ ಖುಷಿ ಆಯಿತು. ಸೊ ಫೈನಲಿ ಪಲಾವ್ ಮಾಡೋದಕ್ಕೆ ಎಲ್ಲದೂ ಕೂಡ ರೆಡಿಯಾಗಿದ್ದರಿಂದ ಆಲ್ರೆಡಿ ಸುರೇಶನ ಪಲಾವ್ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ ಪಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಅಂತ ವೇಣು ಅಂತೂ ಫುಲ್ ಸಪೋರ್ಟ್ ಆಗಿದ್ದ ಅವ್ರ ದೊಡ್ಡಪ್ಪಂಗೆ. ವೇಣು ಫುಲ್ ಕೆಲಸ ಮುಗಿಯೋವರೆಗೂ ಅವ್ರ ದೊಡ್ಡಪ್ಪನ ಸಪೋರ್ಟ್ ಆಗಿ ಇದ್ದಿತ್ತು. ಸೊ ನಾವು ಕೂಡ ನೋಡಿ ಡೆಕೋರೇಷನ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ಆ ಸ್ಪೇಸಲ್ಲಿ ಎಷ್ಟು ಡೆಕೋರೇಷನ್ ಮಾಡಬೇಕು ಅಷ್ಟು ಡೆಕೋರೇಷನ್ಗೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ವಿ. ನವಮಿತ್ ಕೂಡ ಆಟ ಆಡ್ತಾ ಇದ್ದ. ಇವನೇ ಬರ್ಡೇ ಬಾಯ್, ಬಟ್ ಹೆಂಗೋ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ, ಜಾಸ್ತಿ ಏನು ಹಳ್ಳಿಲ್ಲ, ಬಟ್ ಸ್ವಲ್ಪ ಅಳ್ತಾ ಇದ್ದ. ಆ್ಯಕ್ಚುಲಿ ಇದರಲ್ಲಿ ಗಮ್ ಕೊಟ್ಟಿದ್ರು, ಇದೇನು ತೊಗೊಂಡಿದ್ದೀವಿ ಇದರಲ್ಲಿ ಗ್ಲೂ ಕೊಟ್ಟಿದ್ದಾರೆ. ಆ ಗ್ಲೂನ ಸ್ಟಿಕ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳೋದೇ ಇಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಮೂವಿಂಗಲ್ಲಿದೆ ಅನಿಸುತ್ತೆ. ಸೊ ಹಂಗಾಗಿ ತುಂಬ ಜನ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಸೊ ನಾವು ಕೂಡ ಒಂದ್ಸತಿ ಟ್ರೈ ಮಾಡಿದ್ವಿ. ಸೊ ಫೈನಲಿ ಪಲಾವ್ ಕೂಡ ರೆಡಿ ಆಗ್ತಾ ಇದೆ. ತರಕಾರಿ ಎಲ್ಲ ಹಾಕಿದ್ದಾರೆ. ಅಂದರೆ ಪಲಾವ್ನೇ ನಾನೇ ಮಾಡಿದ್ದೀನಿ ಅಂತ ಅಲ್ಲ, ಆ್ಯಕ್ಚುಲಿ ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಇದನ್ನು ತುಂಬ ಚೆನ್ನಾಗಾಗಿತ್ತು ಪಲಾವ್ ಕೂಡ. ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರೇ ಒಂದೊಂದೇ ಮಾಡಿ ಹೆಲ್ಪ್ ಮಾಡಿ ಸುರೇಶ್ ಅಣ್ಣಂಗೆ ಫೈನಲ್ ಆಗಿ ದಮ್ ಪಲಾವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವಿ. ಇವಾಗ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾರೆ. ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಇವಾಗ ವಿನಯ್ ಕೂಡ ಅದು ಏನೇನು ತರಬೇಕಾಗಿತ್ತೋ ಅದನ್ನೆಲ್ಲ ತಗೊಂಬಂದು ಕೊಟ್ಟ. ಪಾಪ ಹೇಳಿದ ತಕ್ಷಣವೇ ಹೋಗಿ. ಸೊ ಅದಾದಮೇಲೆ ನಾವು ಕೂಡ ಬರ್ಡೇಗೆ ಏನೇನು ಬೇಕಿತ್ತೋ ಅದೆಲ್ಲ ಸೆಲೆಬ್ರೇಷನ್ ಫೈನಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಬಲೂನ್ಸು ಅವಳು ಬುಕ್ ಮಾಡಿದ್ಲು ವಿದ್ಯಾ, ಅದರಿಂದನೇ ಬಂದಿತ್ತು. ಸೊ ಫೈನಲಿ ವಿದ್ಯಂಗೆ ನಾನೇ ಮೇಕ್ ಓವರ್ ಮಾಡಿದ್ದು. ಹೇಗಿದೆ ಕಮೆಂಟ್ ಮಾಡಿ. ಫುಲ್ ಅವ್ರಿಗೆ ಸ್ಯಾರಿ ಕೂಡ ನಾನೇ ರ್ಯಾಪ್ ಮಾಡಿದ್ದು. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೇನೆ ಇನ್ನೇನು ಎಲ್ಲ ಮುಗಿತು ಅಂತ ತಕ್ಷಣ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ, ಹಾಗೆ ರೆಡಿ ಮಾಡ್ಕೊತ ಪಲಾವ್ ರೆಡಿ ಆಗಿತ್ತು. ನಾವು ಕೂಡ ಊಟ ಮಾಡಿಕೊಂಡು ನಾನು ಮುದ್ದು ಹಾಸ್ಪಿಟಲ್ಗೆ ಬಂದ್ವಿ. ಹಾಸ್ಪಿಟಲಲ್ಲಿ ಹಾಗೆ ಡಾಕ್ಟರ್ ತೋರಿಸ್ಕೊಂಡು ನಾವು ಕೂಡ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಸೊ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.